ಸೊ ಹೇ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಸೊ ನಾವು ಹೊಂಟಿದ್ದೇವೆ ಇವತ್ತು ನಿಪ್ಪಾನಿಗಂತೂ ಅಂದ್ರೆ ಖಾಯಂ ಹೋಗ್ತಾವು. ಬಟ್ ಸ್ಪೆಷಲ್ ಥಿಂಗ್ ಈಸ್ ಸೈಕಲ್ ತೊಗೊಂಡು ಹೊಡಿದೆವು ಫಸ್ಟ್ ಟೈಮ್. ಆ್ಯಕ್ಚುಲಿ ಡೈಲಿ ರೈಡ್ ಮಾಡ್ತವು, ಬಟ್ ಇಟ್ ವಿಲ್ ಬಿ ಫನ್ ರೈಡಿಂಗ್ ಅರೌಂಡ್ 28-30 ಕಿಲೋಮೀಟರ್ಸ್. ಸೊ ಯಾ ಹೊಂಟಿದ್ದೇವೆ ಈಗ. See you on the road. Bye-bye. 1 hour later. So hey guys, halfway done. ಹೈವೇ ಮ್ಯಾಗ ಕ್ಲೀನ್ ಇಲ್ಲಿ ನನ್ನ ಲೆಕ್ಕಲ್ಲಿ ಈಗ ಒಂದು 8 to 10 ಕಿಲೋಮೀಟರ್ಸ್ ಆಗಿರಬೇಕು ರೈಡ್. ಆ್ಯಂಡ್ ಸ್ಟಿಲ್ 5 to 6 more to go. ಈಗಂತೂ ಕಾಲು ನೋಸಾಗದವು. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಈಗ ಪಟ್ಟಣಗುಡಿ ಹೋಗ್ಬೇಕು. ಆ್ಯಸ್ ಯು ಕ್ಯಾನ್ ಸಿ ವೆಲ್ಕಮ್ ಟು ನಿಪ್ಪಾನಿ ಗೈಸ್. ಫೈನಲಿ we are here. 1 hour later. ನಾನು ವಿತ್ ವರ್ಕ್ ಗೈಸ್, ಗೋಯಿಂಗ್ ಬ್ಯಾಕ್ ಟು ಹೋಮ್. ಪ್ರೀ ಫಿಟ್ಟಿಂಗ್ ಆಗೈತಿ ನೋಡ್ರಿ, ಇಲ್ಲಿ ಶಾಡೋ ನೋಡ್ಬೋದು ನೀವು ಹೆಂಗೆ ತೊಳಿಕದ. ನಾವೇ ಹವಾ ಜರ ಚೆಕ್ ಮಾಡ್ಬೋದೈತಿ. ಲೆಟ್ಸ್ ಚೆಕ್ ದ ಏರ್. A few moments later. ಗೈಸ್, ಬ್ಯಾಕ್ ಆನ್ ರೋಡ್ಸ್. So 14 more kilometers to go. बहुत तेज हो रहा है. ರೇಸ್ लावणार काय ಗೈಸ್? ಹುಡುಗರು ಎಲ್ಲ ಗ್ಯಾಂಗ್ ತೊಗೊಂಡೆಲ್ಲ ಹೊಂಟಿದ್ದು. ಅದ ರೇಸ್ ವಾಯ ಕೊತ್ತಳಿ. समझने वाले को इशारा कॉफी. ಬಂದು ತೊಂಬರು ಬಂದರು. ಅನ್ನ ಬಂದು ಇಲ್ಲಿ ತನಕ ಎಲ್ಲ ಬಾಗಟ್ಟಿತ್ತು ಪರಿಸ್ಥಿತಿ. ಓಮ್ಯಾ ಮತ್ತು ರೋನಕ್ ಬಂದರು, ಜಕ್ಕೋತ್ ಬಂದು ಗಾಡಿ ಇದು ಸೈಕಲ. ಅವ್ರದ್ದು ಕೆಲ್ಸಕ್ಕೆ ಬಂದರು, ಆನ್ದಾಗ ಸಿಕ್ಕರು. ದೆನ್ ಹಿಂಗೆ ಯಾವಾಗ ಬರವ ಅಂತಂದರು. ಅದಕ್ಕೆ ಜಕ್ಕೋತ್ ಬಂದರು, ಬಂದು ಅವ್ರ ಗುಡಿ ರೀಚ್ ಆಗ್ಯದ ಈಗ. A few moments later. ಫೈನಲಿ ಗಾಯ್ಸ್, ಈಗ ಬಂದು ಮನೆಗೆ. ಇನ್ನೂ ಬರ್ತವು. ಅಚ್ಚ ಜರ್ನಿ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಐತೆ. A few moments later. ಫೈನಲಿ ರೀಚ್ಡ್ ಹೋಮ್. ಓವರಾಲ್ ಒಂದು 30 ಕಿಲೋಮೀಟರ್ಸ್ ಆಯಿತು, ಅಪ್ ಆ್ಯಂಡ್ ಡೌನ್ ಮೀನ್ಸ್ ಬೋತ್ ಸೈಡ. ಎಸ್, ಇಟ್ ವಾಸ್ ಗುಡ್. ಈ ಸೈಕಲ್ ತಂದು ಒಂದು 15-20 ಡೇಸ್ ಆಯಿತು. ಡೈಲಿ ಒಂದು 2 to 3 ಕಿಲೋಮೀಟರ್ಸ್ ಇದು ಮಾಡ್ತಾನೆ, ಸೈಕ್ಲಿಂಗ್ ಮಾಡ್ತಾನು. ಬಟ್ ಇವತ್ತು ಸ್ವಲ್ಪ ಹೆವಿ ಆಯಿತು ಕಂಪೇರೇಟಿವ್ಲಿ, ಆ್ಯಸ್ ಇಟ್ ವಾಸ್ ನೆಸಸರಿ. ಬಿಕಾಸ್ ಇದು ಇತ್ತು ಸ್ವಲ್ಪ ರೀಫಿಟ್ಟಿಂಗ. ಈಗ ಸ್ವಲ್ಪ ಹೊಸದಿರ್ತಿಲ್ಲ, ಸೊ ಸ್ವಲ್ಪ ಪಾರ್ಟ್ಸ್ ಅದು ಫ್ರಿಕ್ಷನ್ ಆಗಿ ಸ್ವಲ್ಪ ಸೌಂಡ್ ಮೇಲೆ ದೆನ್ ಅಡ್ಜಸ್ಟ್ಮೆಂಟ್ ಅದು ರಿಕ್ವೈರ್ಮೆಂಟ್ ಇರ್ತಿದೆ ಅದಕ್ಕೆ. ದೆನ್ ಅವ್ರು ಈ ಥರ ಅಂಗಡಿಯವರು ಹೇಳಿದರು, ಒಂದು 20 ಡೇಸ್ ಒಳಗಡೆ ಬಂದ್ರೆ ನಿಮ್ಗೆ ಫ್ರೀ ಇದು ಮಾಡ್ತದಂತ. ಸೊ ಫ್ರೀ ಅಂದಮೇಲೆ ನಾವು ಹೋಗೋಕಬೇಕು, ಆಪ್ಷನ್ ಇಲ್ಲ. ಹೋದು ಮಾಡ್ಕೊಂಡು ಬಂದು ಸ್ವಲ್ಪ ಇದು ಸ್ಪ್ರೇ ಅದು ಇದು ಮಾಡ್ರು, ನಮ್ಮದು ಲುಬ್ರಿಕೇಷನ್ ಇದು. ದೆನ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ ಸೆಟ್ಟಿಂಗ್ ಎಲ್ಲ ಮಾಡ್ರು. ದೆನ್ ನಂಗೆ ಹೋಗೋಕೆ ಇಲ್ಲಿಂದ 1 ಅವರ್ ಆಯಿತು. ಒನ್ ಅವರ್ 10 ಮಿನಿಟ್ಸ್ ಅದು. ಅಲ್ಲಿ ಒಂದು ಭಾಳ ತತ್ತಲಿಲ್ಲ, ಒಂದು ಹಾಫ್ ಆ್ಯನ್ ಅವರ್, ಒಂದು 40 ಮಿನಿಟ್ಸ್ ಆಯಿತು. ದೆನ್ ಅಲ್ಲಿಂದ ವಾಪಸ್
650 ಅದು ಬಿಟ್ನು, ಅಂದ್ರೆ ಸ್ವಲ್ಪ ಒಂದೆರಡು ಇವು ತೊಗೋದು ಸಾಮಾನು ತೊಗೊಂಡು 650 ಅದು ಬಿಟ್ನು. ದೆನ್ ಬರೋದು ಮುಂದೆ ಈಸಿ ಇತ್ತು ರೈಡ, ಯಾಕಂದ್ರೆ ಆ್ಯಕ್ಚುಲಿ ಹೋಗೋದು ಮುಂದಂತೂ ರಗಡಾಗಿತ್ತು. ಬರೋದು ಮುಂದೆ ಐ ಗಾಟ್ ಒನ್ ಹೆಲ್ಪ್. ಆ್ಯಕ್ಚುಲಿ ಓಂಕಾರ ಮತ್ತು ರೋಣಕ್ಕ ಬಂದಿರು ನಿಪ್ಪನಿಗೆ. ದೆನ್ ಅದೇ ಹೇಳಿನ ಅವ್ರಿಗೆ. ಸೊ ನಂಗೆ ಕಾಲ್ ಮಾಡ್ರು, ಆ್ಯಕ್ಚುಲಿ ನಾನು ಸ್ನ್ಯಾಪ್ ಹಾಕಿನ್ನು. ದೆನ್ ನಂಗೆ ಕಾಲ್ ಮಾಡ್ರು ಅವ್ರು, ಎಲ್ಲಿದ್ದೀಪ ಮತ್ತು ಸೈಕಲ್ ತೊಗೊಂಡು ಬಂದು ಅಂತ ಗೊತ್ತಾಯಿತು. ಸೊ ಅದಕ್ಕೆ ಕಾಲ್ ಮಾಡಿದಂತ. ದೆನ್ ನಾವು ಆಲ್ಮೋಸ್ಟ್ ಅಂದ್ರೆ ಹೊರಗೆ ಬಂದೀನಿ, ಸಿಟಿಯಿಂದ ಹೊರಗೆ ಬಂದೀನಿ ಬರೋದು ಮುಂದೆ. ಸೊ ಅವರು ಬಂದರು ಒಂದು 5-10 ಮಿನಿಟ್ಸ್. ಅಲ್ಲಿಂದ ಒಮ್ಮೆ ಅನ್ಕತ್ತ ಹಿಂಗಾದ್ರೆ ಯಾವಾಗ ಬರೋನಿ ಮತ್ತು ಬೆಟರ್ ನೀ ಕೈ ಹಿಡಿನಂದ ಹೋಗೋಣ ಸ್ಪೀಡ್ದಾಗ ಅಂತ. ದೆನ್ ಅಲ್ಲಿಂದ ಬಂದು ಸ್ವಲ್ಪ ಸ್ಪೀಡ್ದಾಗ ಬಂದು 40-50 ಬರೋದು ಮುಂದೆ ಈಸಿ ಆಯಿತು. ನಡುವು ಸ್ವಲ್ಪ ನಾ ಇದು ಸೈಕ್ಲಿಂಗ್ ಭೀ ಮಾಡಿ ನಡುವ ಸ್ವಲ್ಪ ರೋಡು ಡೌನಲ್ಲಿತ್ತು ಕಂಪೇರಿಟಿವ್ಲಿ ಹೋಗೋದು ಮುಂದೆ. ಮತ್ತು ಸ್ವಲ್ಪ ಹವಾನೂ ಲೈಕ್ ಏರ್ ನಮ್ಮ ಗುಡೆ ಇತ್ತಂದ್ರೆ ಏರ್ ಹೋಗೋದು ಮುಂದೆ ನಾವು ಸೈಕ್ಲಿಂಗ್ ಏರ್ದು ಅಪೋಸಿಟ್ ಮಾಡ್ಕೊತಿದ್ದು. ಬರೋದು ಮುಂದೆ ಏರ್ ನಮ್ಮ ಸೈಡ್ ಇತ್ತು, ಲೈಕ್ ಸ್ವಲ್ಪ ಅದು ಪುಷ್ ಮಾಡಕತ್ತಿತ್ತು. ಸೊ ಇಟ್ ಫೆಲ್ಟ್ ಈಸಿ ಕಂಪೇರಿಟಿವ್ಲಿ. ಥ್ಯಾಂಕ್ಸ್ ಟು ಓಂಕಾರ್ ಆ್ಯಂಡ್ ರೋನಕ್. ಜಸ್ಟ್ ರೀಚ್ ಅದು ವ್ಲಾಗ್ ಎಂಡ್ ಮಾಡಬೇಕಂತ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. I hope you enjoyed this vlog, and if you enjoyed, please like, share, subscribe. See you in the next vlog. Bye bye.